राम 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 ಈ ಬಗ್ಗರಿ ಇದು ಬಗ್ಗರಿ ಪೊಂಗೋಲಿ ಇದು ಪೊಂಗೋಲಿ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಲಾವಣ್ಯ ವೈಭವ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ಈ ವ್ಲಾಗ್ದು ತಮ್ಲೈಲ್ ನೋಡಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಏನು ಕಾರಲ್ಲಿ ಕ್ಲಿಪ್ಪಿಂಗ್ ನೋಡಿದ್ರೆ ಅದು ಆ್ಯಕ್ಚುಲಿ ನಮ್ಮನ್ನ ಬಸ್ ಸ್ಟಾಪಿಗೆ ಬಿಡಕ್ಕೆ ಸನ್ನಿ ಬಂದಿದ್ದು. ವರ್ಷ ಮನೆ ಹತ್ರ ಹೋಗಿ ಅವಳಿಗೆ ವೆಯ್ಟ್ ಮಾಡ್ತಾ ಇದ್ದು. ಆ ಟೈಮಲ್ಲಿ ತೊಗೊಂಡಿರೋ ಕ್ಲಿಪ್ಪಿಂಗು. ಆಮೇಲೆ ವರ್ಷನ ಪಿಕ್ ಮಾಡಿಕೊಂಡು ನಾವು ಬಸ್ ಸ್ಟಾಪಿಗೆ ಬಂದಾದ್ಮೇಲೆ ನಾರ್ಮಲ್ ಬಸ್ಸಲ್ಲಿ ನಮ್ದು ಪ್ಲಾನ್ ಇತ್ತು ಬಸ್ಸಲ್ಲೇ ಹೋಗ್ಬೇಕು ಅಂತ ಅನ್ಬಿಟ್ಟು. ಬಿಕಾಸ್ ಏನಂದ್ರೆ ಕಾರಲ್ಲಿ ಹೋದ್ರೆ ಇವರಿಬ್ರು ಹೆಂಗ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ದರ್ಶನ ಮಾಡಿದ ತಕ್ಷಣ ಓ ನಡೀರಿ ಅಂತ ಅರ್ಜೆಂಟ್ ಮಾಡ್ತಾರೆ ಅನ್ಬಿಟ್ಟು ಆರಾಮಾಗಿ ಹೋಗ್ ಬರೋಣ ಅನ್ನೋ ತರನೇ ನಾವು ಬಸ್ಸಲ್ಲೇ ಪ್ಲಾನ್ ಮಾಡ್ಕೊಂಡಿದ್ದು. ಅಮ್ಮ, ನಾನು, ವರ್ಷ, ರಾಯ, ನಾವು 4 ಮೆಂಬರ್ಸ್ ಹೋಗಿದ್ದು. ಸೊ ಸನ್ನಿ ಬಂದು ಬಸ್ ಸ್ಟಾಪ್ ಹತ್ರ ಬಿಟ್ಟು ಅಲ್ಲಿಂದ ಮೆಜೆಸ್ಟಿಕ್ ಇಂದ ನೆಕ್ಸ್ಟ್ ಕೋರ್ಮಂಗ್ಲಾ ಬಸ್, ಎರಡೇ ಬಸ್ ಚೇಂಜ್ ಮಾಡ್ಬೇಕಾಗಿರೋದು. ಏನಂದ್ರೆ ಟ್ರಾಫಿಕ್ ಇರೋದ್ರಿಂದ ಸ್ವಲ್ಪ ಜರ್ನಿ ಅವರ್ಸ್ ಜಾಸ್ತಿ ಇದೆ. ಸೊ ಇದು ಬಂದು ಟೆಕ್ ಗಣೇಶ ಅಂತ ಅಂದ್ಬಿಟ್ಟು ಗೈಸ್ ತುಂಬಾನೇ ಫೇಮಸ್. ಬ್ಯಾಂಗ್ಳೂರಲ್ಲಿ ಇರೋರ್ಗೆಲ್ಲರಿಗೂ ಗೊತ್ತಿರುತ್ತೆ. ಕಾರ್ಪೊರೇಟ್ ಗಣೇಶ ಅಂತಾನೂ ಕರೀತಾರೆ. ಆಕ್ಚುಲಿ ಅದು ಪ್ರಸನ್ನ ಗಣಪತಿ ಟೆಂಪಲ್ ನೇಮ್ ಬಂದಿರೋದು ಈ ತರ ಟೆಕ್ ಗಣೇಶ, ಕಾರ್ಪೊರೇಟ್ ಗಣೇಶ ಅಂತ. ಇವನ್ ಇನ್ಸೈಡ್ ಹೋದ್ರು ಅದೇ ಫೀಲಿಂಗೇ ಕೊಡುತ್ತೆ ನಿಮ್ಗೆ. ನಾವು ಹೋಗೋಷ್ಟ್ರಲ್ಲಿ ಫಸ್ಟ್ 11:30ಗೆ ಅದು ಕ್ಲೋಸ್ ಆಗುತ್ತೆ ಮಾರ್ನಿಂಗ್. ಅದು ಆಗೋಗಿತ್ತು. ಸೊ ನಾವು ಆಲ್ಮೋಸ್ಟ್ 12 ಆಗಿತ್ತು ರೀಚ್ ಆಗೋದು. ಸೊ ನಮ್ಗೆ ಹೋಗೋಷ್ಟ್ರಲ್ಲಿ ಕ್ಲೋಸ್ ಆಗೋಗಿತ್ತು. ನಾನೇನಂದ್ರೆ ಹಂಗೂ ಅಮ್ಮ ರಿಟರ್ನ್ ಹೋಗೋಣ, ಇನ್ನೊಂದ್ ದಿನ ಬರೋಣ ಅಂತಂದ್ರು. ಬಟ್ ಹೆಂಗಿದ್ರು ಬಂದಿದೀವಲ್ವಾ, ಬೇರೆ ಏನಾದ್ರು ಪ್ಲೇಸಸ್ ನೋಡ್ಕೊಂಡು ಅದಾದ್ಮೇಲೆ ನಾವು ಹೋಗೋಣ ಬಿಡು ಅಂತ ಅನ್ಬಿಟ್ಟು ಅಲ್ಲಿ ಕೋರ್ಮಂಗ್ಲಾ ರೀಚ್ ಆಗೋಷ್ಟ್ರಲ್ಲೇನೆ ಫುಲ್ ಹೊಟ್ಟೆ ಹಸಿತಾ ಇತ್ತು ನಮ್ಗೆ. ನಾವು ಟಿಫನ್ ಏನು ಮಾಡಿರ್ಲಿಲ್ಲ. ಸೊ ಅಲ್ಲಿ ಮೂರ್ತಿ ಮೆಸ್ ಅಂತ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಗೊತ್ತಿರುತ್ತೆ, ತುಂಬಾ ಫೇಮಸ್ ಮೀಲ್ಸ್ಗೆ ಅದಕ್ಕೆಲ್ಲಾನು. ನಾವು ಅಲ್ಗೋದು. ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಯೋಚನೆ ಮಾಡ್ತಾ ಇದ್ದೋ. ಸೊ ಅಲ್ಲಿಂದ ರಾಗಿಗುಡ್ಡ ಫುಲ್ ಹತ್ರ, ಒಂದ್ 2.5 ಕಿಲೋಮೀಟರ್ ಅಷ್ಟೇನೆ ಅಲ್ಲಿಂದ ಕೋರ್ಮಂಗ್ಲಾ ಇಂದ. ಸೊ ಅಲ್ಲಿಗೋದು. ಅಲ್ಲೋಗಿ ದರ್ಶನ ಮಾಡ್ಕೊಂಡು ಇನ್ನೇನ್ ಮಾಡೋದು, 5:30 ಟೈಮ್ ಸ್ಪೆಂಡ್ ಮಾಡ್ಬೇಕಲ್ಲ. ಅಂಡ್ ಬೈ ದ ವೇ ಗೈಸ್, ಫುಡ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ನಾವು ಇಲ್ಲಿ ಮೂರ್ತಿ ಮೆಸ್ಸಲ್ಲಿ ಮಾಡಿದ್ರೆ, ನೀವು ಊಟ ಮಾಡಿದ್ರೆ ಕಮೆಂಟ್ ಮಾಡಿ ನಿಮ್ಗೆ ಏನ್ ಅನ್ನಿಸುತ್ತೆ ಫುಡ್ ಅದೆಲ್ಲ ಅಂತ ಅನ್ಬಿಟ್ಟು. ನಮ್ಗಂತೂ ತುಂಬಾನೇ ಇಷ್ಟ ಆಯ್ತು. ನಾವೆಲ್ಲರೂ ಮೀಲ್ಸೇ ತಗೊಂಡಿದ್ದು, ನಾವು ಬೇರೆ ಏನ್ ಟ್ರೈ ಮಾಡಕ್ ಹೋಗಿಲ್ಲ. ಬಿಕಾಸ್ ಆಲ್ಮೋಸ್ಟ್ 12 ಆಗಿತ್ತಲ್ವಾ, ಮೀಲ್ಸ್ ತಗೊಳ್ಳೋಣ ಅಂತ ಅನ್ಬಿಟ್ಟು ಮೀಲ್ಸೇ ತಗೊಂಡಿದ್ದು. ಆಕ್ಚುಲಿ ನಾವು ಹೋಗಿದ್ದು ಸ್ಯಾಟರ್ಡೆ, ಸೊ ರಜಾ ಇತ್ತಲ್ವಾ ಅವತ್ತು ಹೋಗಿದ್ದು. ಮೀಲ್ಸ್ ತಗೊಂಡು ತಿಂದು ನನ್ಗೆ ತುಂಬಾನೇ ಇಷ್ಟ ಆಯ್ತು. ಪಲ್ಯ ಆಗ್ಲಿ, ಸಾಂಬಾರಾಗ್ಲಿ ಎಲ್ಲಾನು ತುಂಬಾನೇ ಇಷ್ಟ ಆಯ್ತು. ರಾಯಾಗೆ ಸ್ವಲ್ಪ ಚಪಾತಿ, ಮೊಸರನ್ನ ಅದನ್ನ ತಿನ್ನಿಸ್ತು. ಅವಳಿಗೆ ಬೆಳಗ್ಗೆ ಇಡ್ಲಿ ತಂದು ತಿನ್ಸಿದ್ದು. ಯಾಕಂದ್ರೆ ಈಚೆ ಹೋದಾಗ ಅವಳು ತಿನ್ನೋದು ಒಂದ್ ಸ್ವಲ್ಪ ನಮ್ಗೆ ಡೌಟ್ ಇತ್ತು. ಒಂದೊಂದ್ಸರಿ ತಿಂತಾಳೆ, ಒಂದೊಂದ್ಸರಿ ತಿನ್ನಲ್ಲ. ಅದಕ್ಕೆ ಮನೇಲೆ ಇಡ್ಲಿ ತಂದ್ಬಿಟ್ಟು ಅವಳಿಗೆ ತಿನ್ಸಿದ್ದು. ಬಟ್ ತಿಂದ್ಲು, ಪರವಾಗಿಲ್ಲ. ಚಪಾತಿನು ಮತ್ತೆ ಮೊಸರನ್ನ ತಿನ್ಕೊಂಡ್ಲು. ಸೊ ನಾನು ಆಗ್ಲೇ ಹೇಳ್ತಿದ್ನಲ್ವಾ, ಈ ದೇವಸ್ಥಾನದ ಏನಾಯ್ತು ಅಂದ್ರೆ 11:30 ಕ್ಲೋಸ್ ಆಯ್ತದು. ನಾವು ಹೋಗೋಷ್ಟ್ರಲ್ಲಿ 12 ಆಗಿತ್ತು. ಸೊ ಇನ್ನೇನ್ ಮಾಡೋದು ಅಂತ ಊಟ ಮಾಡಿ ಎಲ್ಲ ಮಾಡೋಷ್ಟ್ರಲ್ಲಿ 1. ರಾಗಿಗುಡ್ಡಕ್ಕೆ ಹೋಗಿ ಇನ್ನು 4 ಅವರ್ಸ್, 5:30 ನೆಕ್ಸ್ಟ್ ಅದು ಓಪನ್ ಆಗೋದು. ಅಲ್ಲಿವರೆಗೂ ಏನ್ ಮಾಡೋದು ಅಂತ ಅಂದ್ಬಿಟ್ಟು ನಾವೇನ್ ಮಾಡಿ, ಸೊ ಅಲ್ಲಿಂದ ಲಾಲ್ಬಾಗ್ ಹೋದು. ಅಂಡ್ ನಾನು ನಿಮ್ಗೆ ಈ ದೇವಸ್ಥಾನದ ಹೇಳ್ತೀನಿ. ಇದು ತುಂಬಾನೇ ಫೇಮಸ್ ಆಗಿದೆ. ಟೆಕ್ ಗಣೇಶ, ಕಾರ್ಪೊರೇಟ್ ಗಣೇಶ ಅಂತಾನೆ ಫೇಮಸ್ ಆಗಿದೆ. ಒಳಗಡೆ ಹೋದ್ರು ಫೀಲು ಅದೇ ತರ ಇರುತ್ತೆ. ಪ್ರತಿಯೊಬ್ಬರಿಗೂ ID ಕಾರ್ಡ್ ಆ ತರ ಎಲ್ಲಾನು. ಸೊ ಇಲ್ಲೇನು ಅಂತಂದ್ರೆ, ಯಾರಾದ್ರೂ ಜಾಬ್ ಚೇಂಜ್ ಮಾಡೋರಿದ್ರೆ, ಅಥವಾ ಹೊಸದಾಗಿ ಜಾಬ್ ಹುಡುಕ್ತಾ ಇದ್ರೆ, ಅಥವಾ ಪ್ರಮೋಷನ್ ಬರ್ತಾ ಇದ್ರೆ, ಈ ತರ ಹಿಂಗೆಲ್ಲ ಇದ್ರೆ ಅಲ್ಲಿಗೋದ್ರೆ ಅವ್ರು ಅನ್ಕೊಂಡಿದ್ದಾಗತ್ತೆ ಅಂತ ಅಂತಾರೆ. ಅಂಡ್ ತುಂಬಾ ಜನ ಹೋಗಿದ್ದಾರೆ, ತುಂಬಾ ಜನ ಕಮೆಂಟು ಮಾಡಿದ್ದಾರೆ ಅಲ್ಲೋದ್ಮೇಲೆ ಆಗಿದೆ ಅಂತೆಲ್ಲ ಅನ್ಬಿಟ್ಟು. ನಾನು ತುಂಬಾನೇ ರೀಲ್ಸ್ ಅಲ್ಲೆಲ್ಲ ನೋಡಿದೀನಿ ಕಮೆಂಟ್ ಮಾಡಿರೋದೆಲ್ಲ. ಅಂಡ್ ನಾನು ಹೋಗಿದ್ದು ನೋಡ್ಬೇಕು ಅಂತ ಅನ್ಬಿಟ್ಟು. ತುಂಬಾ ರೀಲ್ಸ್ ಬರ್ತಾ ಇತ್ತಲ್ವಾ, ಹೋಗ್ ನೋಡೋಣ ಅಂತ ಅನ್ಬಿಟ್ಟು ದೇವಸ್ಥಾನ ಹೋಗಿ ನೋಡೋಣ. ನಾರ್ಮಲ್ ದೇವಸ್ಥಾನ ತರನೇ ಇದೆ. ಈಗ ಕೆಲವೊಂದೊಂದು ದೇವಸ್ಥಾನಗಳಿಗೆ ಹೋದಾಗ ಅಂಡ್ ತುಂಬಾ ಪಾಸಿಟಿವ್ ವೈಬ್ ಬರುತ್ತೆ ಹೋಗಿದ ತಕ್ಷಣ, ಅದಂತೂ ನಿಜ.
ಆ್ಯಂಡ್ ಚೆನ್ನಾಗಿದೆ ದೇವಸ್ಥಾನ ನಾರ್ಮಲ್ ಗಣೇಶ ದೇವಸ್ಥಾನ ಥರ. ಬಟ್ ಅಲ್ಲಿ ಮೇಂಟೆನೆನ್ಸ್ ಡಿಫ್ರೆಂಟ್ ಆಗಿದೆ ಗೈಸ್. ಅದ್ ನೀವು ಎಕ್ಸ್‌ಪೀರಿಯನ್ಸ್ ಮಾಡ್ಲೇಬೇಕು. ಮತ್ತೆ ಏನ್ ಗೊತ್ತಾ ನಮಗ್ ಪಾಪು ಇತ್ತಲ್ವಾ ಕ್ಯೂ ಅಲ್ಲಿ ನಿಂತ್ಕೊಳಕ್ ಆಗಲ್ಲ ಅಂದ್ಬಿಟ್ಟು ನಮ್ 4 ಜನನ್ನ ಮುಂದಕ್ ಬಿಟ್ಬಿಟ್ರು. ಅಲ್ಲಿ ಅನೌನ್ಸ್ ಪಾಪು ಇರೋರ್ಗೆ, ವಯಸ್ಸಾಗಿರೋರ್ಗೆ ಅಥವಾ ಏನಾದ್ರು ಹ್ಯಾಂಡಿಕ್ಯಾಪ್ಸ್‌ಗೆ ಇಂಥವ್ರಿಗೆಲ್ಲ ಅನೌನ್ಸ್ ಮಾಡ್ತಾ ಇರ್ತಾರೆ ಡೈರೆಕ್ಟ್ ಆಗಿ ನೀವು ಮುಂದೆ ಬರ್ಬೋದು ಅಂತ. ಅಲ್ಲಿ ಇನ್ನೊಂದೇನಂದ್ರೆ ಆರತಿ ತಟ್ಟೆಗೆ ದುಡ್ಡು ಹಾಕ್ಸ್ಕೊಳಲ್ಲ ಗೈಸ್. ಏನೇ ಇದ್ರು ಉಂಡಿಗ್ ಹಾಕ್ಬೇಕಷ್ಟೇ. ಅಲ್ಲಿ ಆರತಿ ತಟ್ಟೆಲಿ ದುಡ್ಡು ಹಾಕೋ ಸ್ಪೇಸೇ ಇಲ್ಲ ಗೊತ್ತಾ? ಆ ತರ ಮಾಡಿದ್ದಾರೆ. ಅದ್ ನಂಗೊಂದ್ ಇಷ್ಟ ಆಯ್ತು. ಆಮೇಲೆ ಪೂಜೆ ಸಾಮಾನ್ ಈಚೆ ಸಿಗುತ್ತೆ ತಗೊಂಡೋಗೋದು. ಸೊ ಅಲ್ಲಿವರೆಗೂ ಈಗ ನಮ್ದು 1:30ಗೆಲ್ಲ ಮುಗ್ದೋಯ್ತು. 5:30 ವರೆಗೂ ಏನ್ ಮಾಡೋದಪ್ಪ ಅಂತ ಅನ್ಬಿಟ್ಟು ರಾಯಿನ್ ಕರ್ಕೊಂಡು ಲಾಲ್‌ಬಾಗ್ ಹೋಗಿದ್ದು. ನಾನು ನೋಡೇ ಇಲ್ಲ. ನೋಡಿ ನಾನು ಬೆಂಗಳೂರಲ್ಲೇ ಇದ್ದು. ಅಲ್ಲಿ ಕರ್ಕೊಂಡೇ ಹೋಗಿಲ್ಲ. ನಮ್ಮ ಅಪ್ಪನ್ ಕೇಳಿದ್ದಕ್ಕೆ ನಿನ್ ಗಂಡನ್ ಜೊತೆ ಹೋಗು ಅಂತ ಅಂದಿದ್ರು. ಬಟ್ ನಾವ್ ಲಾಲ್‌ಬಾಗ್ ಹೋಗ್ಬೇಕು ಅನ್ನೋ ಮೈಂಡ್‌ಸೆಟ್ ಇರ್ಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಹಿಂಗೋಗಿ ಸುಮ್ನೆ ಒಂದ್ ಮಿನಿ ಟ್ರಿಪ್ ತರ ಮಾಡ್ಕೊಂಡು ರಿಟರ್ನ್ ಬರೋಣ ಅಂತ ಇದ್ದಿದ್ದು. ಬಟ್ ಸಮ್‌ಹೌ ವಿ ಎಂಡೆಡ್ ದೇರ್ ಅಷ್ಟೇ. ಸೊ ಅಲ್ಲೋಗಿ ವ್ಯೂ ನೋಡ್ಕೊಂಡು, ಅಲ್ಲಿ ಬಿಸ್ಲಿಗೂನು ಮರದ್ ತಂಪಿಗೂ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಇಲ್ಲೇನು ಅಂತಂದ್ರೆ ಹೊರಗಡೆಯಿಂದ ವಾಟರ್ ಬಾಟಲ್ಸ್ ಏನು ಅಲೋ ಮಾಡಲ್ಲ ಗೈಸ್ ಅದೊಂದು. ಒಳಗಡೆ ತುಂಬಾ ಕಾಸ್ಟ್ಲಿ. ಫ್ರೂಟ್ಸ್ ಎಲ್ಲ ಈ ಚಿಕ್ಕ ಚಿಕ್ಕ ಬೌಲಲ್ಲಿ ಕೊಟ್ಬಿಟ್ಟು ₹80 100 ಆ ತರ ಚಾರ್ಜ್ ಮಾಡ್ತಾರೆ. ಅದೊಂದು ನನ್ಗೆ ಇಷ್ಟ ಆಗ್ಲಿಲ್ಲ. ಅದ್ ಬಿಟ್ಟು ಮೇಂಟೆನೆನ್ಸ್ ಎಲ್ಲ ಓಕೆ ಚೆನ್ನಾಗಿತ್ತು. ನಿಜವಾಗ್ಲೂ ಒಳಗ್ ಓಡಾಡಕ್ಕಾಗಲ್ಲ ಗೈಸ್. ಈ ಬಿಸ್ಲಿಗೂ ಅದಕ್ಕೂ ಒಂಚೂರು ಓಡಾಡಕ್ಕಾಗಲ್ಲ. ಅಲ್ಲಿ ವೆಹಿಕಲ್ಸ್ ಇರುತ್ತೆ. ಗೇಟ್ ನಂಬರ್ 2 ಹತ್ರ ಏನೋ ತಗೊಂಬೋದು. ಅದೆಷ್ಟು ಚಾರ್ಜು ಅಂತ ಗೊತ್ತಿಲ್ಲ. ನಾವು ಚೆಕ್ ಮಾಡ್ಲಿಲ್ಲ. ನಾವು ಬರ್ಬೇಕಾದ್ರೆ ನೋಡ್ದು. ನಾವು ಆಕ್ಚುಲಿ ಮೇನ್ ಗೇಟಿಂದ ಎಂಟ್ರಿ ಕೊಟ್ಟಿದ್ದು. ಸೊ ಅದನ್ನ ಚೆಕ್ ಮಾಡ್ಲಿಲ್ಲ. ಅದನ್ನ ತಗೊಂಡ್ರೆ ಅವರೇ ಕರ್ಕೊಂಡೋಗಿ ಮೇನ್ ಸ್ಪಾಟ್ ಯಾವ್ದಿದೆ ಅದಕ್ಕೆ ಗ್ಲಾಸ್ ಹೌಸ್ ಆಗಿರ್ಬೋದು ಅಥವಾ ಡ್ಯಾಮ್ ಆಗಿರ್ಬೋದು. ಇದನ್ನೆಲ್ಲ ಅಲ್ಲಲ್ಲೇ ಸ್ಟಾಪ್ ಕೊಟ್ಟು ನಿಲ್ಲಿಸ್ತಾರೆ. ನೀವು ವಾಕ್ ಮಾಡೋ ಅವಶ್ಯಕತೆ ಇರಲ್ಲ. ಅಂಡ್ ಅವತ್ತಂತೂ ನಾವು ಮೋಸ್ಟ್ ಆಫ್ ದ ಪೀಪಲ್ ನೋಡಿದ್ದೆಲ್ಲ ಲವರ್ಸೇನೇನೆ. ಹೆಂಗೆ ಅಂತಂದ್ರೆ ಅಲ್ಲಿ ದೊಡ್ಡೋರು ಓಡಾಡ್ತಾ ಇದ್ರುನು ಅವ್ರು ಹಂಗೆ ಕೂತಿರ್ತಾರೆ. ಅದು ಮಕ್ಳನ್ನ ಕರ್ಕೊಂಡ್ ಹೋಗೋರ್ಗೆ ಅಥವಾ ದೊಡ್ಡೋರ್ಗೆ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ಸುತ್ತೆ. ಯೂಶುವಲ್ ಆಗಿ ನಾರ್ಮಲ್ ಆಗಿ ಕೂತ್ಕೊಂಡ್ ಮಾತಾಡಿದ್ರೆ ಪ್ರಾಬ್ಲಮ್ ಆಗಲ್ಲ. ಬಟ್ ಅನ್‌ಕಂಫರ್ಟಬಲ್ ಇದ್ದಾಗ ನಿಜವಾಗೂ ನಮಗೂ ಆ ಕಡೆ ವಾಕ್ ಮಾಡ್ಬೇಕಾದ್ರೆ ಅನ್‌ಕಂಫರ್ಟ್ ಅಂತಾನೆ ಅನ್ಸುತ್ತೆ. ಅಂಡ್ ಅವರೆಲ್ಲ ಸ್ಟೂಡೆಂಟ್ಸು. ಎಜುಕೇಟೆಡ್ ಆಗಿ ಔಟ್‌ಸೈಡು ನಮ್ಮನ್ನ ನೋಡ್ತಾ ಇದ್ದಾರೆ ಅಂದಾಗ ಹೆಂಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತಂದ್ರೆ, ಐ ಥಿಂಕ್ ಆ ಎಜುಕೇಷನ್ ಅವ್ರಿಗೆ ವೇಸ್ಟೇನೇನೆ. ಅವ್ರು ಅಷ್ಟು ಓದಿನೂ ವೇಸ್ಟೇನೇನೆ. ಸೊ ಸ್ಟೂಡೆಂಟ್ಸ್‌ನ ನೋಡಿದ್ರೆ ಕೆಲವ್ರಿದ್ದಾರೆ ಬಂದು ಅವ್ರ ಪಾಡಿಗೆ ಅವ್ರು ಬುಕ್ಸ್ ಓದ್ಕೊಂಡು ಈ ತರ ಮಾಡೋರು ಇದ್ದಾರೆ. ಅಂಡ್ ಇನ್ ಕೆಲವ್ರು ಬಂದು ಚೇಷ್ಟೆಗಳು ಮಾಡೋದು ಆ ಥರನೂ ಇದ್ದಾರೆ. ಸೊ ನನ್ಗದು ಆ ಪಾರ್ಟ್ ಇಷ್ಟ ಆಗ್ಲಿಲ್ಲ. ಸೊ ನನ್ಗದಿಷ್ಟ ಆಗ್ಲಿಲ್ಲ. ಅದು ಸ್ವಲ್ಪ ಅಲ್ಲೆಲ್ಲ ಅಮ್ಮನ ಜೊತೆ ಎಲ್ಲ ಓಡಾಡ್ಬೇಕಾದ್ರೆ ಅನ್‌ಕಂಫರ್ಟಬಲ್ ಆಗಿ ಫೀಲ್ ಆಯ್ತು. ಅಂಡ್ ಎಲ್ಲ ಸೀನರಿ ಎಲ್ಲ ನೋಡ್ಕೊಂಡು ಆಲ್ಮೋಸ್ಟ್ 4:00 ಆಗಿತ್ತು. ನಮ್ಗೆ ಇಲ್ಲಿಂದ ಅಲ್ಲಿಗೋಗೋದಕ್ಕೆ ಆಟೋದಲ್ಲಿ ಹೋದ್ರೆ ಹಾರ್ಡ್ಲಿ 20 ಮಿನಿಟ್ಸ್ ಅಷ್ಟೇ ನಮಗೆ ಬೇಕಾಗಿದ್ದು. ಸೊ 4:30 ಹಂಗ್ ಬಿಟ್ರೆ 5:10 ಹಂಗ್ ರೀಚ್ ಆಗ್ತೀವಿ. ಅಷ್ಟರಲ್ಲಿ ಓಪನ್ ಆಗುತ್ತೆ ಅಂತ ಅನ್ಬಿಟ್ಟು ಬಿಟ್ಟು, ಅಲ್ಲಿಂದ ಬರ್ಬೇಕಾದ್ರೆ ಅಲ್ಲೊಂದು ಫೋಟೋ ತೆಗಿಯೋರಿದ್ರು ನಾರ್ಮಲ್ ಆಗಿ ಪಾರ್ಕ್ಸಲ್ಲೆಲ್ಲ ಇರ್ತಾರಲ್ವಾ. ಸೊ ಚಿಕ್ಕ ಮಕ್ಳಲ್ಲೆಲ್ಲ ನಮ್ಗೆ ನಮ್ಮ ಅಪ್ಪ, ಅಮ್ಮ ಅಷ್ಟು ಕ್ಯಾಮ್ರಾ ಇಲ್ದಿದ್ದಾಗೆಲ್ಲ ಅವ್ರು ಅಂಥವ್ರು ಕಂಡಾಗೆಲ್ಲ ಆ ಪ್ಲೇಸಲ್ಲೆಲ್ಲ ಫೋಟೋಸ್ ಹಿಡ್ದು ಸ್ಟೋರ್ ಮಾಡೋರಲ್ವಾ. ಸೊ ಆ ಥರ ಮೆಮೊರಿ ನಾನು ನನ್ನ ಮಗಳಿಗೆ ಕ್ರಿಯೇಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅಲ್ಲೊಬ್ರು ತೆಗಿತಾ ಇದ್ರು. ಅವ್ರ ಹತ್ರ ಆಕ್ಚುಲಿ ನಿಂತ್ಕೊಳ್ಳಿಲ್ಲ. ಅವ್ರು ಒಂದೇ ಇದ್ರಲ್ಲೇ ಕ್ಲಿಕ್ ಮಾಡಿದ್ದು. ಅದೇ ಫೋಟೋ ಬಂದಿದ್ದು. ಅವಳು ನಿಂತ್ಕೊಳ್ಳೇ ಇಲ್ಲ ಅಲ್ಲಿ. ತುಂಬಾನೇ ಕಷ್ಟ ಆಯ್ತು ಅವಳನ್ನ ನಿಲ್ಸೋದಂತೂನು. ಬಟ್ ಒಂದ್ ತೆಗ್ದಿದ್ರು. ಅದು ಓಕೆ ಪರವಾಗಿಲ್ಲ ಅನ್ನಂಗಿತ್ತು. ಅದನ್ನೇನೆ ನಾವು ಪ್ರಿಂಟ್ ಮಾಡಿಸ್ಕೊಂಡು ಚೆನ್ನಾಗೇ ಬಂದಿದೆ. ಅದು ಆಕ್ಚುಲಿ ಫ್ರೇಮ್‌ಗೆ ಹಾಕ್ಬೇಕು. ನಮ್ಮಮ್ಮ ಅಲ್ಲೇ ಫ್ರೇಮ್ ತಗೊಳ್ಳೋಣ ಅಂದ್ರೆ, ಬೇಡ 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 ನಡಿ ಇಲ್ಲಿ ತಗೊಳ್ಳೋಣ ಅಂತ ಅಂದ್ರು. ಬಟ್ ಅಲ್ಲೇ ತಗೊಂಡಿದ್ರೆ ಚೆನ್ನಾಗಿರೋದಿದು. ಫ್ರೇಮ್ ಏನಾರು ಬೇಕಮ್ಮ? ಫ್ರೇಮ್ ಏನಾರು ಬೇಕಾ? ಫ್ರೇಮ್ ಎಷ್ಟು? 150. ಹಂಗೆ ಫ್ರೇಮ್ ಮಾಡಿಕೊಟ್ಬಿಡ್ತೀನಿ. ಫ್ರೇಮ್ ಇದೆ ಬೇರೆ ಇದೆ ಬೇರೆ. ಇದು ಇಲ್ಲ, ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಫೋಟೋ ತೆಗೆಸ್ಕೊಂಡು ಚೆನ್ನಾಗೇ ಇತ್ತು. ಶರ್ಟ್ ಚೂರು ಗಲೀಜಾಗೈತೆ. ಫೋಟೋನೇ ಒಂದು ವಾಷಿಂಗ್ ಮಿಷಿನ್ ಹಾಕ್ಲಾ ಫ್ರೇಮು? ಬೇಡ. ಸೊ ಆಗ್ಲೇ ಹೇಳ್ದಂಗೆ ಅಲ್ಲಿಂದ ನಮ್ಗೆ ಅರೌಂಡ್ 20 ಮಿನಿಟ್ಸ್ ಏನೋ ಆಗುತ್ತೆ. ಅದಕ್ಕೇನೆ ಆಟೋ ತಗೊಂಡು ನಾವು ಡೈರೆಕ್ಟ್ ಟೆಂಪಲ್ ಹತ್ರ ಬಂದು ನನ್ಗೆ ಒಳಗಡೆ ವಿಡಿಯೋ ಮಾಡ್ಕೊಳಕ್ಕಾಗ್ಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡಿದೆ. ಫುಲ್ಲು ಸ್ವೆಟ್ ಗೈಸ್. ತುಂಬ ಅಂದರೆ ತುಂಬ ಹೀಟ್ ಇತ್ತು. ಫುಲ್ ಸ್ವೆಟ್ಟು. ಮುಖ ನೋಡಿ ಹೆಂಗ್ ಆಗೋಗಿದೆ ಅಂತ ಅಂದ್ಬಿಟ್ಟು. ಅದ್ರಲ್ಲಿ ನಾವು ಹೊರಗಡೆನೇ ಇದ್ವಲ್ಲ. ರಾಯನ್ ಆಟ ಆಡಿಸ್ಕೊಂಡು ಸ್ವಲ್ಪ ವಾಕ್ ಮಾಡ್ಕೊಂಡೆಲ್ಲ
ಫುಲ್ ಸ್ವೆಟ್ ಆಗೋಗಿತ್ತು. ಹೋಗಿ ನಮ್ಗೇನು ತುಂಬ ಟೈಮು ಹಿಡಿಲಿಲ್ಲ. ಸೊ ಇದೇನೆ ಆ ಟೆಂಪಲ್ಲು. ನೀವು ರೀಲ್ಸಲ್ಲೆಲ್ಲ ಜಸ್ಟ್ ಟೆಕ್ ಗಣೇಶ, ಕಾರ್ಪೊರೇಟ್ ಗಣೇಶ ಅಂತ ಹೊಡೆದ್ರೆ ಸಾಕು ತುಂಬಾನೇ ಬರುತ್ತೆ. ಆ್ಯಂಡ್ ಕ್ಯೂ ಸಿಸ್ಟಮ್ ಪ್ರತಿಯೊಂದು ಚೆನ್ನಾಗಿದೆ. ಒಳಗಡೆನೂ ಅಷ್ಟೇ ತುಂಬ ಕಾಮಾಗಿ ತುಂಬಾನೇ ಚೆನ್ನಾಗಿದೆ. ನಾವು ಈ ದರ್ಶನ ಎಲ್ಲ ಮಾಡಿಕೊಂಡು ಬಿಡೋಷ್ಟರಲ್ಲಿ 6:30 ಆಯಿತು. ಅಲ್ಲಿಂದ ಡೈರೆಕ್ಟ್ ಮೆಜೆಸ್ಟಿಕ್‌ಗೆ ಬಸ್ಸಲ್ಲಿ ಬರಲಿಲ್ಲ ಆ್ಯಕ್ಚುಲಿ ಆಟೋದಲ್ಲಿ ಬಂದ್ಬಿಟ್ಟೆ. ಬಸ್ ಆದರೆ ಟ್ರಾಫಿಕ್ ಲೇಟ್ ಆಗುತ್ತೆ ಈವ್ನಿಂಗ್ ಟೈಮ್ ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಬಂದು ಮತ್ತೆ ಮೆಜೆಸ್ಟಿಕ್ಕಿಂದ ಚಿಕ್ಕಬಳ್ಳಾಪುರಗೆ ಬಸ್ ನಾರ್ಮಲ್ ಸಾರಿ ದೇವಸ್ಥಾನದಿಂದ ಮೆಜೆಸ್ಟಿಕ್‌ಗೆ ಆಟೋದಲ್ಲಿ ಬಂದೋ ಗೈಸ್. ಅಲ್ಲಿಂದ ಚಿಕ್ಕಬಳ್ಳಾಪುರಗೆ ಬಸ್ಸಲ್ಲಿ ಬಂದು ಎಕ್ಸ್‌ಪ್ರೆಸ್ ಹತ್ತಿದ್ದು. ಬಟ್ ಫುಲ್ ಸೆಕೆ ಆಗ್ತಾ ಇತ್ತು. ವಿಂಡೋ ತೆಗೆದ್ರೆ ರಾಯ ಕೈ ಈಚೆಗಿಡೋದು ಆ ಥರ ಎಲ್ಲ ಮಾಡ್ತಾ ಇದ್ಲು. ಸೊ ಇಲ್ಲಿವರೆಗೂ ನಾವು ಯಾರ್ಯಾರೆಲ್ಲ ವ್ಲಾಗ್ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಗೈಸ್.